2ನೇ ವರ್ಷ ದಾಸೋಹ ಮಾಡಕ್ ಬಂದೇವಿ. ಪ್ರತಿ ವರ್ಷ ಹಿಂಗ ನಡೆಸ್ಕೊಡಪ್ಪ ಬಸವಣ್ಣ ಮಾಡ್ತೇವೆ ಅಂತ ಬೇಡ್ಕೊಂಡೇವಿ. ಇವತ್ತಿಗೆ 4ನೇ ದಿನ ದಾಸೋಹ ಮಾಡೋದು. ಕೊನೆ ನಾಳೆಗೆ ಇವತ್ತೇರಕತ್ತಿ ನಾವು ಊರಿಗೆ ಹೋಗ್ತೀವಿ. ನಾಳೆ ಈ ಕಡೆ ಬರ್ರಿ. ಸರ್ ಇಲ್ಲಿ ಉಳ್ವಿ ಜಾತ್ರೆಗೆ ಬರ್ತಾ ಇದ್ದು 2 ವರ್ಷ ಆಯ್ತು ಸರ್. ನಾವು ಬಸವಣ್ಣಂದು ಏನೈತೆ ತತ್ವ ಅಂದ್ರೆ ಇಲ್ಲಿ ಯಾರು ಬಂದು ದಾಸೋಹ ಮಾಡಿ ಹೋಗ್ತಾರಲ್ಲ ಅವ್ರಿಗೆ ಯಾರಿಗೂ ದೇವರು ಫಲ ಮಾತ್ರ ಕೊಡ್ತಾನೆ. ನಾವು 1ನೇ ವರ್ಷ ಏನೂ ಇಲ್ದೇ ಬಂದ್ ಮಾಡಿದ್ವಿ. ನಾವು ಫಲ ಕೊಟ್ಟ ಈ ವರ್ಷ ಅದ್ದೂರಿಯಾಗಿ ಮಾಡ್ಕೊಂತೀವಿ, ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ಸರ್? ಈಗ 2 ವರ್ಷ ಆಯ್ತು. ಕೇವಲ 2 ವರ್ಷ ಆಯ್ತು. ನಮ್ಮ ಊರಿನ ಎಲ್ಲ ಸಹಪಾಠಿಗಳು, ಗುರುಗಳಾಯ್ತು, ಉಣಿಯನರಾಯ್ತು, ಎಲ್ಲರೂ ಇಷ್ಟು ಸಹಕಾರ ಕೊಟ್ಟು ಎಲ್ಲ ಕೂಡಿ ಮಾಡ್ತೀವಿ. ಒಂದೇ ಮನೆಯವ್ರ ಗತೆ, ಒಂದೇ ಇದ್ರ ಗತೆ ಎಲ್ಲರೂ ಕೂಡಿ ದಾಸೋಹ ಮಾಡ್ತೀವಿ. ಭಾಳ ಸಂತೋಷ ಸಿಗುತ್ತೆ ನಮಗೆ ಇಲ್ಲಿ ದಾಸೋಹ ಮಾಡೋದ್ರೆ. ಒಬ್ಬ ಹಸ್ಕೊಂಡು ಬಂದವ್ರಿಗೆ ಅನ್ನ ಹಾಕೋದ್ರಿಂದ ಎಷ್ಟು ಸಂತೋಷ ಐತಂತ ಈಗ ಗೊತ್ತಾಗುತ್ತೆ ರೀ. ನಮ್ಮ ಊರು ಅನ್ನಿಗೇರಿ ತಾಲೂಕು, ಧಾರವಾಡ ಜಿಲ್ಲಾ ಅನ್ನಿಗೇರಿ ತಾಲೂಕು, ಶಿರೂಡಿ ಗ್ರಾಮ. ಮರಿಗಳು ಅದಿಲ್ಲೇ ತೋರ್ಕೊಳ್ಳೋದು. ಸಾವುಕಾರ ಇಲ್ಲಿ ಇದು ತೋರಿ, ಇಲ್ಲಿ ಬೋರ್ಡ್ ಎಲ್ಲಿಂದ ಬಂದ್ರಿ ಸ್ವಾಮಿ?